ಹಾಯ್ ಹಲೋ ನಮಸ್ಕಾರ. ಇದು ಫ್ರೀಡಮ್ ಟಿವಿಯ ಪಾಡ್ಕಾಸ್ಟ್. ಇವತ್ತಿನ ಫ್ರೀಡಮ್ ಟಿವಿ ಪಾಡ್ಕಾಸ್ಟ್ನ ಅತಿಥಿ ಅವರು ಲೇಖಕ ಹೌದು, ಸಾಹಿತಿಯೂ ಹೌದು, ಓರ್ವ ರಾಜಕಾರಣಿಯೂ ಹೌದು, ಇನ್ನು ರೆಬಲ್ ಲೀಡರೂ ಹೌದು. ಅಷ್ಟೇ ಯಾಕೆ, ನೂರಾರು ದಲಿತ ಸಂಘಟನೆಗಳನ್ನು ಹುಟ್ಟುಹಾಕಿದ ಒಬ್ಬ ಹುಟ್ಟು ಹೋರಾಟಗಾರ. ಅವರು ಬೇರಾರು ಅಲ್ಲ, ಮಾಜಿ MLC DS ವೀರಯ್ಯ ಸರ್. ತಮಗೆ ಆತ್ಮೀಯವಾದಂತಹ ಫ್ರೀಡಮ್ ಟಿವಿಯ ಪಾಡ್ಕಾಸ್ಟ್. ಲೇಖನದ ಮೇಲೆ ಹಿಡಿತ, ಸಾಹಿತ್ಯದ ಮೇಲೆ ಅಪಾರವಾದಂತಹ ಜ್ಞಾನ, ಈ ತರಹದೊಂದು ವ್ಯಕ್ತಿತ್ವ ರಾಜಕಾರಣದಲ್ಲಿ ಸಕ್ರಿಯರಾಗಿರೋದು ಬಹಳಷ್ಟು. ಅದರಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ತುಂಬಾನೇ ವಿರಳ ಮತ್ತು ಅಪರೂಪ. ನಿಮ್ಮ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ ಜನರಲ್ಲಿ. ನಿಮ್ಮ ರಾಜಕೀಯ ಜೀವನ ಮತ್ತು ನಿಮ್ಮ ಸಾಹಿತ್ಯದ ಜೀವನ ಎಲ್ಲರ ಬಗ್ಗೆಯೂ ಕೂಡ ಸಾಕಷ್ಟು ಮಾತನಾಡೋದಿದೆ. ಆರಂಭದಲ್ಲಿ ನಿಮಗೆ ಈ ಬರಹದ ಮೇಲೆ ಅಷ್ಟು ಆಸಕ್ತಿ ಯಾಕೇನು ಅಂತ? ಮೂಲತಃ ನಾನೊಬ್ಬ ಬರಹಗಾರ. ಅಂಬೇಡ್ಕರ್ ಸಾಹಿತ್ಯಗಳನ್ನ ಹೆಚ್ಚು ಓದಿ ಮೈಗೂಡಿಸ್ಕೊಂಡಂಥವನು. ಅವರ ಲೇಖನದ ಮುಖಾಂತರ ಒಬ್ಬ ವಿಚಾರವಂತಿಕೆಯನ್ನು ವೃದ್ಧಿಪಡಿಸ್ಕೊಂಡಂಥವನು. ಮತ್ತು ಬರಹದ ಮೂಲಕ ಸಮಾಜವನ್ನು ತಿದ್ದಬೋದು, ಸಮಾಜದ ಕೊಳಕನ್ನು ಸ್ವಚ್ಛ ಮಾಡ್ಬೋದು, ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಬೋದು. ಆ ಮೂಲಕ ನಾನು ಒಬ್ಬ ಸಮಾಜದಲ್ಲಿ ಸತ್ಪ್ರಜೆ ಜೀವನವನ್ನು ಗಂಭೀರವಾಗಿ ನಡೆಸ್ಬೋದು ಅನ್ನುವಂಥ ಶಕ್ತಿ ತುಂಬುವಂಥದ್ದು ನನ್ನ ದೃಷ್ಟಿನಲ್ಲಿ ಲೇಖನ, ಬರಹಗಳು ಮತ್ತು ವಿಚಾರಶೀಲ ವಿಷಯಗಳು ಅನ್ನುವಂಥದ್ದು ನನ್ನ ಮಂತಟ್ಟದ್ದು. ಮತ್ತು ನನ್ನ ವೃತ್ತಿಯೇ ಬರಹಗಾರ. ನಾನು ಜರ್ನಲಿಸಮ್ ಕೂಡ ಮಾಡಿದ್ದೇನೆ. ಒಂದು ಪತ್ರಿಕೆಯನ್ನು ಕೂಡ, ಕಿಡಿ ನುಡಿ ಅನ್ನುವಂಥ ಪತ್ರಿಕೆಯನ್ನು ಕಳೆದ 24 ವರ್ಷಗಳಿಂದ ತಪ್ಪದೆ ನಾನು ಪ್ರಕಟಿಸ್ತಾ ಇದ್ದೇನೆ. 1978ರಿಂದ ನಾನು ಬರಹವನ್ನು ಆರಂಭಿಸಿದೆ. 78ರ ಆ ಕಾಲಘಟ್ಟದಲ್ಲಿ ಬಹಳ ಪ್ರಸಿದ್ಧಿಯಾದಂಥ ಆಲ್ನಳ್ಳಿ ಕೃಷ್ಣ ಅವರು, ಬೆಸಗಳ್ಳಿ ರಾಮಣ್ಣ ಅವರು, ಅವರ ಕಥೆಗಳ ಜೊತೆ ನಾನು ಒಂದು ಕಥೆಯನ್ನು ದೀಪಾವಳಿಯ ಬಹುಮಾನಿತ ಕಥೆಗಳಿಗೆ ಕಳಿಸಿದ್ದೆ. ಅದರಲ್ಲಿ ನನಗೆ ಬಹುಮಾನ ಸಿಕ್ಕಿದ್ದು ನನ್ನ ಮುಂದಿನ ಬರಹದ ಬೆಳವಣಿಗೆಗೆ ಭಾಳ ಪೂರಕವಾಗಿ ಆಯಿತು. ಆನಂತರ ಬರೀತಾ ಹೋದೆ. ಇದುವರೆಗೆ 15 ಪುಸ್ತಕಗಳನ್ನ ಬರೆದಿದ್ದೇನೆ. 2 ಕವನ ಸಂಕಲನಗಳು, ಗೆರೆಗಳು ಮತ್ತು ಬೇರುಗಳು 2002ರಲ್ಲೇ 22 ವರ್ಷಗಳ ಹಿಂದೆಯೇ ಬರೆದಂಥದ್ದು. ಅದರ ಒಂದು ಪದ್ಯ ನಿರೀಕ್ಷೆ ಎನ್ನುವಂಥದ್ದು ಪಠ್ಯ ಪುಸ್ತಕ, 9ನೇ ತರಗತಿಯ ಇಂಗ್ಲೀಷ್ ಮೀಡಿಯಂ ಮಕ್ಕಳ ಕನ್ನಡ ಪಠ್ಯ ಪುಸ್ತಕದಲ್ಲಿ ನನ್ನ ಕವಿತೆ ಇವತ್ತು ಮಕ್ಕಳು ಓದ್ತಾ ಇದ್ದಾರೆ. ಮತ್ತೊಂದು ಗದ್ಯ ಸಂಕಲನ, ದೇವರ ಹೆತ್ತವರು ಅನ್ನುವಂಥ ಒಂದು ಕತೆಗೆ, ಅದನ್ನು ಗುಲ್ಬರ್ಗಾ ಯೂನಿವರ್ಸಿಟಿಯವರು ತಮ್ಮ BA ಕೋರ್ಸ್ಗೆ ಅದನ್ನು ಪಠ್ಯ ಪುಸ್ತಕದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಗುಲ್ಬರ್ಗಾ ಯೂನಿವರ್ಸಿಟಿಯವರು ನನ್ನ ಬರಹವನ್ನು ಅಧ್ಯಯನ ಮಾಡಿ ನನಗೆ ಅಂಬೇಡ್ಕರ್ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಕೂಡ ನನ್ನ ಬರವಣಿಗೆಗೆ ಪ್ರೇರಕವಾದದ್ದು. ನನ್ನ ದೃಷ್ಟಿಯಲ್ಲಿ ಈ ಲೇಖನ, ಬರಹ ಇವು ಕೂಡ ಒಂದು ರೀತಿ ಸಮಾಜನ ಸುದ್ದಿ ಮಾಡುವಂಥ ಕೆಲಸ ಮಾಡಿದ್ರೆ, ರಾಜಕೀಯ ಶಕ್ತಿ ಕೂಡ ಭಾಳ ಮುಖ್ಯ. ಒಬ್ಬ ಸಮಾಜ ಸೇವೆ ಮಾಡೋವನಿಗೆ, ಒಬ್ಬ ನಾಯಕನಿಗೆ ನಿಜವಾದ ಬದ್ಧತೆ ಇರ್ತಕ್ಕಂಥವನಿಗೆ ಪಾಲಿಟಿಕ್ಸ್ ಈಸ್ ರಿಕ್ವೈರ್ಡ್. ಪೊಲಿಟಿಕಲ್ ಪವರ್ ಬೇಕು. ಅಲ್ಲಿ ಶಾಸನ ರಚನೆ ಆಗ್ತದೆ, ಸಮಸ್ಯೆಗಳಿಗೆ ಚರ್ಚೆ ಆಗುತ್ತೆ, ಪರಿಹಾರಗಳನ್ನು ಕೂಡ ಅಲ್ಲಿ ಕಾಣ್ಬೋದು. ಆ ನಿಟ್ಟಿನಲ್ಲಿ ನಾನು ಬ್ಯಾಂಕಿನ ಉನ್ನತ ಅಧಿಕಾರಿ ಹುದ್ದೆಯನ್ನು ತ್ಯಜಿಸಿ ನಾನು ರಾಜಕೀಯಕ್ಕೆ ಬಂದೆ. 2 ಸಾರಿ ಪಾರ್ಲಿಮೆಂಟ್ಗೆ ಕಂಟೆಸ್ಟ್ ಮಾಡುವಂಥ ಅವಕಾಶ ಕೋಲಾರದ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂತು. ಆ 2 ಸಾರಿ ಗಣನೀಯವಾದ ಮತವನ್ನು ನಾನು ಪಡ್ಕೊಂಡೆ. ಸುಮಾರು 3,75,000 ಮತ ಪಡ್ಕೊಂಡು 2004ರಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದ NDA ಸರ್ಕಾರದ ಇದ್ದಾಗ ಕೇವಲ 11,800 ಮತಗಳಿಂದ ಪರಾಜಿತನಾದೆ. 2ನೇ ಬಾರಿ ಕೂಡ ಅಷ್ಟೇ ಮೊತ್ತದ ಮತಗಳನ್ನ ಗಳಿಸಿ 13,000 ಓಟಲ್ಲಿ ನಾನು ಪರಾಜಿತನಾದೆ. ಪಕ್ಷ ನನ್ನ ಕಾರ್ಯವೈಖರಿಯನ್ನು ಗುರುತಿಸಿ, ನನ್ನ ಜನ ಸೇವೆಯನ್ನು ಗುರುತಿಸಿ 2 ಸಾರಿ MLCಯನ್ನು ಮಾಡೋದು. 2 ಸಾರಿ ಕೂಡ ನಾನು ಸಮರ್ಪಕವಾಗಿ ಆ 12 ವರ್ಷಗಳ ಅವಧಿಯ MLC ಜವಾಬ್ದಾರಿಯನ್ನು ಸಮಯುತವಾಗಿ ನಡೆಸ್ಕೊಂಡು ಮಾಡಿದ್ದೇನೆ, ನಿರ್ವಹಿಸಿದ್ದೇನೆ ಎನ್ನುವಂಥ ಹೆಮ್ಮೆ ನನಗಿದೆ. ಅದಾದ ನಂತರ ಕೆಲವಾರು ಪುಸ್ತಕಗಳನ್ನ ಬರೆದ ಹಾಗೆ ಇದುವರೆಗೆ 15 ಪುಸ್ತಕಗಳು ಪ್ರಕಟ ಆಗಿವೆ. ಅದರಲ್ಲಿ ಭಾಳ ನನಗೆ ಸಂತೋಷ ತಂದಂಥ ಒಂದು ಕೃತಿ ಅಂಬೇಡ್ಕರ್ ಸಂದೇಶಗಳು. ಅದು ಕನ್ನಡದಲ್ಲಿ 2003ರಲ್ಲಿ ಮಾನ್ಯ ಬೊಮ್ಮಾಯಿಯವರು ಕೈನಲ್ಲಿ ಬಿಡುಗಡೆಯನ್ನು ಮಾಡಿಸ್ದೆ. ಅದು ವ್ಯಾಪಕವಾಗಿ ಉತ್ತರ ಭಾರತಕ್ಕೂ ಕೂಡ ತಲುಪಬೇಕು ಅಂಥೇಳಿ ಇಂಗ್ಲೀಷ್ ಮತ್ತು ಕನ್ನಡ, ಕೇವಲ ಕನ್ನಡಕ್ಕೆ ಸೀಮಿತ ಆಗಿದೆ, ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲೂ ಕೂಡ ಭಾಷಾಂತರಿಸಬೇಕು ಅಂತ ಹಲವರ ಒತ್ತಾಯದಿಂದ ಟ್ರಾನ್ಸ್ಲೇಟೆಡ್ ಕಾಪಿ ಮಾಡಿದೆ.
ಒಂದು ಸಂದರ್ಭ ಉಪರಾಷ್ಟ್ರಪತಿಯನ್ನು ಮೀಟ್ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಅದೇ ಗಮನಿಸ್ತಾ ಇದ್ದೆ. ಆಕ್ಚುಲಿ ಆ ಪುಸ್ತಕ ಬರೆಯೋದಕ್ಕೆ ಪ್ರೇರಣೆ ಏನು? ಬಹುಶಃ ಇದೇ ಪುಸ್ತಕ. ಸೊ ಈ ಪುಸ್ತಕ ಒಂದು ರಾಷ್ಟ್ರದ ಉಪರಾಷ್ಟ್ರಪತಿಯನ್ನೇ ಸೆಳೆಯುತ್ತೆ ಅನ್ನೋದಾದ್ರೆ ಇದರಲ್ಲಿ ಅಡಕಾಗಿರ್ತಕ್ಕಂತಹದ ಅತ್ಯಂತ ಗೌರವಯುತವಾದಂತಹ ವಿಚಾರ. ಇದಕ್ಕೇನು ಪ್ರೇರಣೆ ಸರ್ ತಮಗೆ? ಸರ್, ಅಂಬೇಡ್ಕರ್ ಒಂದು ಜ್ಞಾನ ಭಂಡಾರ. ಅಂಬೇಡ್ಕರ್ಗೆ ಜ್ಞಾನ, ಸಿಂಬಲ್ ಆಫ್ ನಾಲೆಡ್ಜ್, ಸಿಂಬಲ್ ಆಫ್ ಕರೇಜ್, ಸಿಂಬಲ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಅವರ ನಡೆದು ಬಂದ ಹಾದಿ ಇದೆಯಲ್ಲ, ಇವತ್ತು ಎಲ್ಲ ಸಮಾಜಗಳಿಗೂ ಬೇಕು, ದೇಶಕ್ಕೂ ಬೇಕು, ಮತ್ತು ಮನುಕುಲಕ್ಕೆ ಬೇಕಾದಂಥ ಬರಹಗಳನ್ನು, ಲೇಖನಗಳನ್ನು ಅವರು ಸ್ವತಃ ಬರೆಯೋದ ಮುಖಾಂತರ, ಭಾಷಣಗಳ ಮುಖಾಂತರ ಬರೆದಿದ್ದಾರೆ. ಇತ್ತೀಚೆಗಷ್ಟೇ ಅವರ ಕೃತಿಗಳು ಇಡೀ ವಿಶ್ವದಲ್ಲಿ ಪ್ರಖ್ಯಾತಿ ಆಗ್ತಾಯಿದೆ. ಅಂಥ ಸಂದರ್ಭಗಳಲ್ಲಿ ಅಂಬೇಡ್ಕರನ್ನು ಓದಿ ಅವ್ರನ್ನ ಮೈಗೂಡಿಸ್ಕೊಂಡಂಥ ನಾನು ಸಮಾಜವನ್ನು ತಿದ್ದುವತ್ತ, ಅಂದರೆ ತುಳಿತಕ್ಕೊಳಗಾದವರ ಬೆನ್ನೆಲುಬಿಗೆ ನಿಂತ್ಕೋಬೇಕು. ನಾನು ಅವರ ಸಮಸ್ಯೆಗೆ ಕಾಯಂ ಪರಿಹಾರ ಕೊಡುವಂಥ ವೃತ್ತಿಯನ್ನು ನಾನು ಅವಲಂಬಿಸ್ಕೋಬೇಕು ಅಂತೇಳಿ ರಾಜಕೀಯಕ್ಕೂ ಬಂದೆ. ಬರಹ ಮತ್ತು ರಾಜಕೀಯ ಶಕ್ತಿ ಎರಡೂ ಉಪಯೋಗಿಸ್ಕೊಂಡು ಸಮಾಜ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ನಾನು ಬರಹಗಾರನೂ ಕೂಡ ಹೆಸರು ಮಾಡಿದ್ದೇನೆ, ಮತ್ತು ಒಬ್ಬ ರಾಜಕಾರಣಿಯಾಗೂ ಕೂಡ ನನ್ನ ಜವಾಬ್ದಾರಿಯನ್ನು, ಕರ್ತವ್ಯ ನಿಷ್ಠೆಯನ್ನು ನನ್ನ ಅವಧಿಯಲ್ಲಿ ನಾನು ನಿಷ್ಠೆಯಿಂದ ಮಾಡಿದ್ದೇನೆ. ಬಟ್ ಇದು ನಿಜಕ್ಕೂ ಕೂಡ ಒಂದು ಸವಾಲು ಅನ್ಸೋದಿಲ್ವಾ? ಈ ಸಾಹಿತ್ಯ ಅಥವಾ ಈ ಲೇಖನಿಯ ಜಗತ್ತು ಒಂದು ಪಕ್ವ ಇರತಕ್ಕಂತಹ ರಾಜಕಾರಣಿಯನ್ನಾಗಿ ಮಾರ್ಪಡಿಸುತ್ತೆ. ಈಗ ಸ್ವತಂತ್ರವಾದ ರಾಜಕಾರಣಿಗೆ ಅದು ಒಂದೇ ಏಕಾಗ್ರತೆ ಇರುತ್ತೆ. ನೀವು ಎರಡನ್ನೂ ಹೆಂಗೆ ನಿಭಾಯಿಸಿಕೊಂಡು ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದೀರಿ ಅಂತ? ಸರ್, ಅದಕ್ಕೆ ಬದ್ಧತೆ ಇರಬೇಕು, ಪರಿಶ್ರಮ, ಹಾರ್ಡ್ ವರ್ಕಿಂಗ್ ಇರಬೇಕು, ಮತ್ತು ನಿಷ್ಠೆ ಕೂಡ ಇರಬೇಕಾಗ್ತದೆ. ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಇದೆಯಲ್ಲ, ಮತ್ತು ಬದ್ಧತೆ, ಅದು ಮೂರು ಇದ್ದವನು ಏನು ಬೇಕಾದರೂ ಸಾಧಿಸಬಲ್ಲ. ಅದು ಅಂಬೇಡ್ಕರೇ ಸಾಕ್ಷಿ. ಇದ್ದಂಥ ಕಡಿಮೆ ಆಯಸ್ಸಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಶತಮಾನಗಳಿಗೂ ಉಳಿಯುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಬಹುಶಃ ಸಾಹಿತ್ಯದಲ್ಲಿ ಸಿಗುವಂಥ ತೃಪ್ತಿ ನೀವು ರಾಜಕಾರಣದಲ್ಲಿ ಸಿಗೋದಿಲ್ಲ. ರಾಜಕಾರಣಕ್ಕೆ ಬರ್ತಾರೆ, ಅಧಿಕಾರ ಅನುಭವಿಸಿ ಹೋಗ್ತಾರೆ. ಅದು ಸಾಹಿತ್ಯ ಇವೆಯಲ್ಲ, ಸಾಹಿತ್ಯ ಅಮರವಾಗಿ ಉಳ್ಕೊತಾನೆ. ಅವನ ಸಾಹಿತ್ಯ ಜೀವಂತವಾಗಿ ಇರುತ್ತೆ, ಮತ್ತು ಅದು ಮುಂದಿನ ಪೀಳಿಗೆ ಕೂಡ ಅದು ದಾರಿದೀಪ ಆಗುತ್ತೆ, ಮಾರ್ಗದರ್ಶನ ಆಗ್ತದೆ. ಅದರಲ್ಲೂ ಕೂಡ ಅಂಬೇಡ್ಕರ್ ವಿಚಾರಧಾರೆ ಇಂದಿನ ಯುವಕರಿಗೆ ಮತ್ತು ಇಂದಿನ ಸಮಾಜಕ್ಕೆ ಭಾಳ ಅಗತ್ಯ ಇದೆ. ಅದೊಂದು ರೀತಿ ಹರಿಯುವ ನೀರು, ಒಂದು ಜನರಿಗೆ ಜಾಗೃತಿಯನ್ನು ಮೂಡಿಸೋದಿರು, ಜೀವನ ಕಟ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡ್ತಕ್ಕಂಥ ಲೇಖನಗಳು ಅವುಗಳು ಜನಕ್ಕೆ ತಲುಪಿಸ್ಬೇಕು. ಜೀವಂತ ಸಾಹಿತ್ಯದಿಂದ ಮಾತ್ರ ಜನ ಸಮಾಜ ಕಟ್ಟು ಕೆಲಸ ಮಾಡ್ಬೋದು, ಸಮಾಜ ಸೇವೆಗೆ ತೊಡಗಿಸ್ಕೋಬೋದು ಅನ್ನುವ ದೃಷ್ಟಿನಲ್ಲಿ ನಾನು ಬರಹ ಮತ್ತು ರಾಜಕಾರಣ ಅಂಬೇಡ್ಕರ್ ಹೇಳ್ತಾರೆ, ಪಾಲಿಟಿಕ್ಸ್ ಈಸ್ ಎ ಮಾಸ್ಟರ್ ಕೀ ವಿತ್ ವಿಚ್ ಯು ಕ್ಯಾನ್ ಓಪನ್ ಆಲ್ ದಿ ಡೋರ್ಸ್ ಆಫ್ ಪ್ರೋಗ್ರೆಸ್ ಅಂತ. ಪ್ರಗತಿಯ ಎಲ್ಲ ಭಾಗಗಳನ್ನ ತೆಗಿಬೇಕಾದ್ರೆ ನಿನಗೆ ರಾಜಕೀಯ ಕೀಲಿ ನಿನ್ನ ಕೈಲಿ ಇರಬೇಕು ಅಂತ. ಸೊ ಅಂದರೆ ಎಲ್ಲ ಇದು ಆಡ್ಮೈ ಸೊಪ್ಪಿಲ್ಲ ಅಂತಾರೆ. ಸೊ ಅಂಬೇಡ್ಕರ್ ಅವರು ಅಧ್ಯಯನ ಮಾಡದೇ ಇರತಕ್ಕಂಥ ಪುಸ್ತಕಗಳಿಲ್ಲ. ಆಮೇಲೆ ರಾಜಕೀಯ ಇದೆಯಲ್ಲ, ಇದು ಸಮಾಜ ಕಟ್ಟುವಂಥ ಕೆಲಸ. ಒಳ್ಳೆಯ ರಾಜಕಾರಣಿ ಆದರೆ, ಆದರ್ಶ ರಾಜಕಾರಣಿ ಆದರೆ ಬಹುಶಃ ಅವನಿಂದ ಉತ್ತಮವಾದ ಸಮಾಜ ಕಟ್ಬೋದು. ಆ ನಿಟ್ಟಿನಲ್ಲಿ ರಾಜಕೀಯಕ್ಕೂ ನಾನು ತೊಡಗಿಸ್ಕೊಂಡೆ. ಬರಹ ಒಂದು ರೀತಿ ನೆಮ್ಮದಿಯನ್ನು ತರತಕ್ಕಂಥದ್ದು. ಈವನ್ ಬದುಕಿದ್ದಾಗ ಅಷ್ಟೇ ಅಲ್ಲ, ಬದುಕದೇ ಇದ್ದಾಗಲೂ ಕೂಡ ನೆನಪು ಮಾಡಿಕೊಳ್ಳುವಂಥ ಲೇಖನ ಅಮರವಾಗಿ ಉಳಿತವೆ ಅನ್ನೋ ನಿಟ್ಟಿನಲ್ಲಿ ಎರಡೂ ವೃತ್ತಿಯನ್ನು ನಾನು ಅಳವಡಿಸ್ಕೊಂಡೆ. ಇನ್ನು DS ವೀರಯ್ಯ ಅವ್ರ ಜೊತೆ ಮಾತನಾಡುವಾಗ ನನಗೊಂದು ರೋಮಾಂಚನ ಸರ್. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, DS ವೀರಯ್ಯನವರು 2 ಸತಿ MLC, 4 ಬಾರಿ SC ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿದ್ದವರು, ಅಂಬೇಡ್ಕರ್ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದವರು, ಇನ್ನು ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದವರು, ಒಬ್ಬ ಪತ್ರಕರ್ತ, ಪತ್ರಿಕೋದ್ಯಮದ ಬಗ್ಗೆಯೂ ಕೂಡ ಬಹಳಷ್ಟು ಆಸಕ್ತಿ ಇರತಕ್ಕಂಥ ವ್ಯಕ್ತಿ. ಅಂದರೆ ಕರ್ನಾಟಕ ಮಾತ್ರ ಅಲ್ಲ ಸರ್, ಭಾರತದಲ್ಲಿ ಈ ತರಹದ ವ್ಯಕ್ತಿತ್ವಗಳು ಬಹಳಷ್ಟು ವಿರಳ ಅಂತ. ಸರ್, ಈಗಿನ ಪ್ರಸಕ್ತ ಪತ್ರಿಕೋದ್ಯಮದ ಬಗ್ಗೆ ಏನು ಹೇಳ್ತೀರಿ? ಸರ್, ಈಗಿನ ಪತ್ರಿಕೋದ್ಯಮ ಸಮಾಜವನ್ನು ತೊಳೆಯುವಂಥ ಕೆಲಸ ಆಗಬೇಕು. ಸಂಪೂರ್ಣವಾಗಿ ರಾಜಕೀಯ ಕಲಿಸ್ಕೊಂಡಿದೆ. ಸಮಾಜ ಕೂಡ ಪಲ್ಯೂಟ್ ಆಗಿದೆ. ಸಮಾಜ ಮತ್ತು ರಾಜಕೀಯ ಎರಡನ್ನೂ ತೊಳೆಯುವ ಕೆಲಸನ ಮಾಧ್ಯಮ ಮಾಡುವ ಶಕ್ತಿ ಮಾಧ್ಯಮಕ್ಕಿದೆ. ಬೇರೆ ಯಾವ ಮಾಧ್ಯಮಕ್ಕೂ ಕೂಡ ಆಸಕ್ತಿ ಇಲ್ಲ. ಆ ಕೆಲಸ ಮಾಡಿದ್ರೆ ನಿಜವಾಗಿಯೂ ಕೂಡ ಅಂಬೇಡ್ಕರ್ ಆಶಯಗಳು, ಮಹಾತ್ಮ ಗಾಂಧೀಜಿಯವರ ಆಶಯಗಳು, ನಮ್ಮ ಸಂವಿಧಾನದ ಆಶಯಗಳು ಅವು ಈಡೇರಿಸುವಂಥ ಕೆಲಸ ಆಗ್ತದೆ.
ಒಬ್ಬ ಉತ್ತಮ ಪ್ರಜೆಯನ್ನಾಗಿ ಮಾಡುವ ಮುಖಾಂತರ ವ್ಯಕ್ತಿತ್ವದ ಬೆಳೆಗೆ ಒಂದು ರಾಷ್ಟ್ರ ಪ್ರೇಮವನ್ನು ಕೊಡುವಂಥ ಕೆಲಸ ಅದು ಪತ್ರಿಕೋದ್ಯಮದಿಂದ ಮಾತ್ರ ಸಾಧ್ಯ. ಅವರು ಕೂಡ ಸತ್ಯಾಂಶವನ್ನು ಸಮಾಜಕ್ಕೆ ಕೊಡುವ ಮುಖಾಂತರ ಶುದ್ಧೀಕರಣ ಮಾಡುವಂಥ ಕೆಲಸ ಪತ್ರಿಕೋದ್ಯಮಗಳು ಮಾಡಬೇಕು ಅಂತ ನಾನು ಬಂದೆ. ಮತ್ತು ಎಲ್ಲೋ ಒಂದು ಕಡೆ ನಿಮ್ಮ ಸಮುದಾಯವನ್ನು ಬಳಸಿಕೊಂಡು BJP ರಾಜ್ಯದಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ರಾಜಕೀಯ ಪಕ್ಷವಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಈ ಸಮುದಾಯ ನಿರ್ಲಕ್ಷ್ಯಕ್ಕೆ ಒಳಗಾಯ್ತಾ ಅಂತ? ಸರ್, ಇವರಿಗೆ ಈ ಸಮುದಾಯ ಇದ್ದ ಸ್ಥಿತಿಯಲ್ಲಿದ್ದರೆ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಲಾಭ. ಇವರಿಗೆ ಕಾಯಂ ಪುನಶ್ಚಿತ ಆಗಿ ಬಡತನದ ರೇಖೆಗಳಿಂದ ಮೇಲೆ ಬಂದು ಆರ್ಥಿಕವಾಗಿ ಸಬಲೀಕರಣರಾದರೆ ಬಹುಶಃ ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಉಳಿಸ್ಕೊಳ್ಳೋಕ್ಕೆ ರಾಜಕಾರಣಿಗಳಿಗೆ ಸಾಧ್ಯ ಇಲ್ಲ. ಅದು ಒಂದು ಕಾರಣ. ಎರಡನೇದು ಕೂಡ ಅವರಿಗೆ ಈ ವರ್ಗವನ್ನು ಮೇಲೆತ್ತಬೇಕು ಅನ್ನೋ ಬದ್ಧತೆ ಇಲ್ಲ. ಅದೊಂದು ರೀತಿಯ ಮಾನಸಿಕ ರೋಗ. ಇವರು ಆ ಸ್ಥಿತಿಲೇ ಇರಬೇಕು, ಮೇಲ್ವರ್ಗ ಸ್ಥಿತಿಲೇ ಇರಬೇಕು, ಅವರು ಶೋಷಿತರಾಗೇ ಇರಬೇಕು, ನಾವು ಶೋಷಣೆ ಮಾಡ್ತಾ ಇರಬೇಕು, ನಾವು ಲಾಭ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇದುವರೆಗೂ ಕೂಡ ರಾಜಕೀಯ ಸಮಾಜ ಎರಡೂ ಕೂಡ ನಡೆದು ಬಂದಿದೆ. ಇದು ದೇಶಕ್ಕೆ ಗಂಡಾಂತರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು. ಸಂವಿಧಾನದ ಆಶಯಗಳು ಪೀಠಿಕೆ ಆರಂಭ ಈಕ್ವಾಲಿಟಿ, ಟು ಎನ್ಶ್ಯೂರ್ ಈಕ್ವಾಲಿಟಿ. ಎಲ್ಲಿ ಸಿಕ್ಕಿದೆ ಈಕ್ವಾಲಿಟಿ? ಟು ಎನ್ಶ್ಯೂರ್ ಫೆಟರ್ನಿಟಿ, ಸಹೋದರತ್ವ. ಯಾರು ಅಣ್ಣ ತಮ್ಮದು ಹೆಂಗೆ ಬದುಕ್ತಿದ್ದಾರೆ? ಸಾಮಾಜಿಕ ನ್ಯಾಯ ಎಲ್ಲಿದೆ? ಸಾಮಾಜಿಕ ನ್ಯಾಯ ಒಂದು ವರ್ಗ ಇದುವರೆಗೂ ದೇವಸ್ಥಾನದ ಒಳಗೆ ಹೋಗೋಕ್ಕಾಗಲ್ಲ, ಪಾತ್ರೆಗಳು ಮುಟ್ಟೋದಕ್ಕಾಗಲ್ಲ, ಹೆಣಗಳು ಊತ ಹಾಕೋದಕ್ಕೂ ಕೂಡ ತಿಣ್ಕಾಡ್ತಿದ್ದಾರೆ. ಇನ್ನು ಈಕ್ವಾಲಿಟಿ ಎಲ್ಲಿ ಬಂತೇಳಿ? ಸೊ ಅದು ಆಗಬೇಕಾದ್ರೆ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಸಂವಿಧಾನದಲ್ಲಿ ಸಮಾನತೆಯ ಅಭಿವೃದ್ಧಿಯ ಎಲ್ಲ ಅಂಶಗಳು ಇವೆ. ಆದರೆ ಅದನ್ನು ಜಾರಿ ತರುವ ಮನಸ್ಸುಗಳು ಬದ್ಧತೆಯಿಂದ ಅದನ್ನು ಜಾರಿ ಮಾಡುವಂಥವರು ಅಧಿಕಾರಕ್ಕೆ ಬರಬೇಕು ಅಂತ. ಬಹುಶಃ ದುರಂತ ಈ ದೇಶದಲ್ಲಿ ಅಂಥ ಬದ್ಧತೆ ಇರತಕ್ಕಂಥ ಪಕ್ಷ ಇದುವರೆಗೂ ಆಡಳಿತಕ್ಕೆ ಬರಲಿಲ್ಲ ಅಂತ ನನ್ನ ಭಾವನೆ. ಇದು ನನ್ನ ವೈಯಕ್ತಿಕವಾದ ಭಾವನೆ. ಬದ್ಧತೆ, ಸಾಮಾಜಿಕ ಬದ್ಧತೆ ಮತ್ತು ಸಂವಿಧಾನದ ಆಶಯಗಳು ಈಡೇರಿಸುವಂಥ ಮನಸ್ಸಿದ್ದವರು ಅಧಿಕಾರಕ್ಕೆ ಬಂದರೆ ಬಹುಶಃ ಸಂವಿಧಾನದ ಆಶಯಗಳು ಕೂಡ ಈಡೇರುತ್ತೆ, ಸಮಾಜ ಕೂಡ ನಿರೀಕ್ಷಿತ ಮಟ್ಟಕ್ಕೆ ಮೇಲಕ್ಕೆ ಬರುತ್ತೆ. ಇನ್ನು DS ವೀರಯ್ಯರ ಸರಿ ಸಮಾನ ಅನುಭವಿಗಳು ಬೇರೆ ಬೇರೆ ಖಾತೆಯಲ್ಲಿ ಈಗಿದ್ದಾರೆ, ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿದ್ದಾರೆ. ಆದರೆ DS ವೀರಯ್ಯರು ಮಾತ್ರ ಈಗ ಯಾವ ರಾಜಕೀಯ ಸ್ಥಾನಮಾನ, ಜವಾಬ್ದಾರಿ ಏನೂ ಇಲ್ಲದೆ ಶೂನ್ಯರಾಗಿಬಿಟ್ರ. ಬಹುಶಃ BJP ಅನ್ನೋದು BJP ಆಯ್ಕೆಯೇ ವೀರಯ್ಯ ಅವರ ಪ್ರಮಾದನ. ನನ್ನ ಪ್ರಕಾರ ಪರಿಶಿಷ್ಟರನ್ನು ಅತಿ ಎತ್ತರಕ್ಕೆ ಬೆಳೆಸುವಂಥ ಮನಸ್ಸುಳ್ಳಂಥ ಯಾವುದೇ ರಾಜಕೀಯ ಪಕ್ಷ ಇಲ್ಲ. ಅವ್ರು ಕೊಡಬೇಕು, ಕೊಟ್ಟಿದ್ದೇವೆ, ಮತ್ತು ಹೇಳ್ಕೊಡೋದಕ್ಕೆ ಅವರಿದ್ದಾರೆ ಪ್ರಾತಿನಿಧ್ಯ. ಬಟ್ ಅವರನ್ನು ಬೆಳೆಸುವುದು, ಮುಖ್ಯಮಂತ್ರಿ ಮಾಡುವಂಥದ್ದು, ಪ್ರಧಾನಮಂತ್ರಿ ಮಾಡುವಂಥದ್ದು, ಆ ಮೂಲಕ ಆ ಸಮುದಾಯಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡುವಂಥ ಕೆಲಸ ಯಾವುದೇ ರಾಜಕೀಯ ಪಕ್ಷ, ಅದು BJP ಕೂಡ ಹೊರತಲ್ಲ. ನೀವೆಲ್ಲ ಯಾವುದೇ ಇರ್ತವಳಿ, ಎಲ್ಲ ಅರ್ಹತೆ ಇದ್ದಂಥ ಅಂಬೇಡ್ಕರ್ ಪ್ರಧಾನಮಂತ್ರಿ ಮಾಡಲಿಲ್ಲ. ಜಗಜೀವನ್ ರಾಮ್ ಪ್ರಧಾನಮಂತ್ರಿ ಮಾಡೋಕ್ಕೆ ಬಂದಾಗ ಇಡೀ ಪಾರ್ಲಿಮೆಂಟ್ನ ವಿಸರ್ಜನೆ ಮಾಡಿದ್ರು. ಕರ್ನಾಟಕದಲ್ಲಿ ಬಸವಲಿಂಗಪ್ಪನವರು ಮುಖ್ಯಮಂತ್ರಿ ಆಗಲಿಲ್ಲ, ಪರಮೇಶ್ವರ್ ಅವರು ಆಗಲಿಲ್ಲ, ಖರ್ಗೆ ಅವರು ಆಗಲಿಲ್ಲ, ರಂಗನಾಥ್ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದು ಬಂದಂಥವರು, ಅಧ್ಯಕ್ಷರಾಗಿದ್ದವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್, ಅವರು ಆಗಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಅವರನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ. ಸೊ ಅದು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡೋದಾದ್ರೂ ಇಲ್ಲಿ ಅರ್ಹತೆಗಿಂತ ಜಾತಿ ಮಾನದಂಡವಾಗಿ ನೋಡ್ತಿದ್ದಾರೆ ದಲಿತ ರಾಜಕಾರಣಿಗಳನ್ನು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಬಟ್ ಕಾಂಗ್ರೆಸ್ ಇದಕ್ಕೆ ತದ್ವಿರುದ್ಧವಾಗಿದೆಯಾ ಅಂತ? ಕಾರಣ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ 6 ಜನ ಜಾತಿ ಪರಿಶಿಷ್ಟ ವರ್ಗದ ಮಿನಿಸ್ಟರ್ಗಳು ಕಾಣಸಿಗ್ತಾರೆ. ಈ ಹಿಂದೆ BJP ಸರ್ಕಾರ ಇದ್ದಾಗ ಬೆರಳೆಣಿಕೆಯ ಶ್ರೀರಾಮುಲು, ಈ ತರಹದ ಬೆರಳೆಣಿಕೆ ಮಾತ್ರ ನಿಮ್ಮ ಸಮುದಾಯದ ಮಿನಿಸ್ಟರ್ಗಳು ಕಾಣಸಿಕ್ಕಿದ್ರು. ಅಂದರೆ ರಾಜಕೀಯ ತಾರತಮ್ಯ ಈಗಲೂ ಇದೆ BJPಯಲ್ಲಿ. ಸರ್, ಇಲ್ಲಿ ಅಂಕಿಅಂಶಗಳು ಗೊತ್ತಲ್ಲ, ಗುಣಾತ್ಮಕವಾದ ನಾಯಕತ್ವ ಬೇಕು, ಗುಣಾತ್ಮಕವಾದ ಪ್ರಾತಿನಿಧ್ಯ ಬೇಕು. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ದ್ಯಾನ್ ದಿ ನಂಬರ್ಸ್. ನೀವು ಕೆಲಸಕ್ಕೆ ಬಾರದೇ ಇದ್ದವ್ರನ್ನ 18 ಜನ ಮಾಡೋದಕ್ಕಿಂತ 8 ಜನ ಕೆಲಸ ಮಾಡೋರು ಕೊಡಿ, ವಿದ್ಯಾವಂತರಿಗೆ, ವಿಚಾರವಂತರಿಗೆ, ಆ ಸಮಾಜದ ಬದ್ಧತೆ ಇರುವಂಥವ್ರಿಗೆ ಕೊಟ್ಟಿದ್ದರೆ ಬಹುಶಃ ಈ ದೇಶದಲ್ಲಿ ಆ ವರ್ಗನೂ ಅಭಿವೃದ್ಧಿ ಆಗ್ತಿತ್ತು, ನಾಯಕತ್ವನೂ ಬೆಳೆಸಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ DS ವೀರಯ್ಯ ಅವರ ಒಂದು ಸಲಹೆ ಒಂದು ಪಕ್ಷದ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಆಗುತ್ತೆ. ಇದು ನಿಜಕ್ಕೂ ಕೂಡ ಅತ್ಯಂತ ರೋಮಾಂಚನಕಾರಿಯಾದಂತಹ ವಿಚಾರ. ಸರ್, ಒಂದು ರಾಜಕೀಯ ಪಕ್ಷದ ಪ್ರಣಾಳಿಕೆ ಅನ್ನೋದೇ ಅದು ಅತಿ ದೊಡ್ಡ ಸಾಹಸ. ಅಂತಹದ್ರಲ್ಲಿ BJP ಪ್ರಣಾಳಿಕೆಯಲ್ಲಿ, ಅದರಲ್ಲೂ ಕೂಡ ಯಡಿಯೂರಪ್ಪರ ಗೌರ್ಮೆಂಟ್ನಲ್ಲಿ
ನಿಮ್ಮ ಒಂದು ಸಲಹೆ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಆಗುತ್ತೆ ಅನ್ನುವಂಥ 2006ರ ಚುನಾವಣೆ, ನಾನು ಯಡಿಯೂರಪ್ಪನವ್ರನ್ನ ಅಭಿನಂದಿಸಬೇಕು. ನಾನು ಅವರು ಈ ವರ್ಗದ ಬಗ್ಗೆ ಭಾಳ ಮಾತಾಡ್ತಿದ್ವಿ. ಹಾಗಾದರೆ ನಿನಗೆ ಮ್ಯಾನಿಫೆಸ್ಟೋ ಕಮಿಟಿಯ ಸಂಚಾಲಕನ ಮಾಡ್ತೀನಪ್ಪ, ನಿಮ್ಮ ಸಮುದಾಯಕ್ಕೆ ಯಾವ್ಯಾವ ಕಾರ್ಯಕ್ರಮ ಬೇಕು ನೀನು ಬರೀ ಅಂತ ಅಂದರು. ಭಾಳ ನಿಷ್ಠೆಯಿಂದ ನಾನು ಬರ್ಕೊಟ್ಟೆ. ಚಾಚು ತಪ್ಪದೆ ಯಡಿಯೂರಪ್ಪನವರು ಅದನ್ನು ಜಾರಿ ಮಾಡಿದ್ರು. ಯಡಿಯೂರಪ್ಪನವ್ರು ಜಾರಿ ಮಾಡಲಾಗಿ ಅವ್ರ ಸಂಖ್ಯೆ 80 ಇದ್ದದ್ದು 110 ಬಂತು. ಆ ಮ್ಯಾನಿಫೆಸ್ಟೋಯಿಂದ ಪ್ರತಿ ತಾಲೂಕಿನಲ್ಲಿ ಒಂದು ಗ್ರಾಮವನ್ನು ಸುವರ್ಣ ಗ್ರಾಮ ಅಂತ ಮಾಡಬೇಕು, ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು, ಎಲ್ಲ ಕಡೆ ಅಂಬೇಡ್ಕರ್ ಭವನಗಳಾಗಬೇಕು, ವಾಲ್ಮೀಕಿ ನಿಗಮ ಆಗಬೇಕು, ಜಗಜೀವನ್ ರಾಮ್ ಭವನ ಆಗಬೇಕು, ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ವೃತ್ತಿಪರ ಕಾರ್ಯಕ್ರಮಗಳಾಗಬೇಕು. ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಪೈಲಟ್ ಟ್ರೈನಿಂಗು, ನರ್ಸರಿ ಟ್ರೈನಿಂಗು, ವಿದೇಶ ಶಿಕ್ಷಣ, ಉನ್ನತ ಶಿಕ್ಷಣಕ್ಕೆ ಹೆಚ್ಚಿಗೆ ಒತ್ತು, ಅವ್ರಿಗೆ ಸ್ಕಾಲರ್ಶಿಪ್ ಕೂಡ ಜಾಸ್ತಿ ಕೊಟ್ಟು ಪೌಷ್ಟಿಕಾಂಶದಲ್ಲೂ ಕೂಡ ಅವ್ರಿಗೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಅವರು ಯಾರಿಗಿಂತ ದೇ ವಿಲ್ ಬಿ ಸೆಕೆಂಡ್ ಟು ನನ್. 2ನೇ ದರ್ಜೆ ಆಗಿರಲ್ಲ, ಮುಂದನೇದು ಅವರಲ್ಲಿ ಆ ಶಕ್ತಿ ಇದೆ, ಗ್ರಹಣೆ ಮಾಡೋ ಶಕ್ತಿ ಇದೆ, ಅರಗಿಸ್ಕೊಳ್ಳೋ ಶಕ್ತಿ ಇದೆ, ಮತ್ತು ಅದನ್ನು ಜಾರಿ ಮಾಡೋ ಶಕ್ತಿ ಇದೆ. ಬಟ್ ಅವ್ರಿಗೆ ಎಲ್ಲೋ ಒಂದು ಕೊರತೆ ಅಂದರೆ ಅವ್ರನ್ನ ಪ್ರೋತ್ಸಾಹ ಇಲ್ಲ. ಅವರಿಗೆ ಬೆಳೆಸುವಂಥ ನಾಯಕತ್ವ ಬೆಳೆಸುವಂಥ ಪ್ರವೃತ್ತಿ ಇವತ್ತಿಗೂ ಕೂಡ ಎಲ್ಲ ರಾಜಕೀಯ ಮೇಲ್ವರ್ಗಗಳಿಗೆ ಇಲ್ಲ. ಹಾಗಾಗಿ ಯಾವುದೇ ರಾಜಕಾರಣಿ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಆಗಲೇ ಇಲ್ಲ, ದೇಶದಲ್ಲೂ ಅಷ್ಟೇ, ರಾಜ್ಯದಲ್ಲೂ ಅಷ್ಟೇ. ಸರ್, ಒಂದು ವೇಳೆ ರಾಜ್ಯ ಕಾಂಗ್ರೆಸ್ ಬಾಗಿಲು ತೆರೆದು DS ವೀರಯ್ಯನವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದ್ರೆ DS ವೀರಯ್ಯರ ಉತ್ತರ ಏನಿರುತ್ತೆ ಸರ್? ನೋಡಿ, ನನಗೆ 2019ರಲ್ಲಿ ಗೆಲುವಿನ ಎಲ್ಲ ಇದು ಕೂಡ ಇತ್ತು, ಚಾನ್ಸ್ ಕೂಡ ಇತ್ತು, ಮತ್ತು ಸರ್ವೆ ಕೂಡ ಅದನ್ನು ಹೇಳಿತ್ತು. ಅಂಥ ಟೈಮ್ನಲ್ಲಿ ಟಿಕೆಟ್ ನನಗೆ ತಪ್ಪಿಸಿದ್ರು. ಅದ್ರ ಕಾರಣ ನಾನು ಹೇಳೋದಕ್ಕೆ ಹೋಗಲ್ಲ. ಆದರೂ ಕೂಡ ನಾನು ಬೇರೆ ಪಕ್ಷದ ಕಡೆ ಮುಖ ನೋಡಲಿಲ್ಲ. ಅದಾದಮೇಲೆ 23-24ರಲ್ಲಿ ನಡೆದಂಥ ಪಾರ್ಲಿಮೆಂಟಲ್ಲೂ ಕೂಡ ನಾನು ಅಭ್ಯರ್ಥಿ ಆಗಬೇಕು ಅನ್ನೋ ಇಚ್ಛೆ ವ್ಯಕ್ತಪಡಿಸಿ, ಅದು ಕೂಡ ಆಗಲಿಲ್ಲ. ಅದು ಕಾರಣ ಗೊತ್ತಿಲ್ಲ, ಬೇರೆ ಬೇರೆ ಕಾರಣ ಇದೆ, ಅದು ತಮ್ಮ ಜೊತೆ ಹಂಚ್ಕೊಳ್ಳುವಂಥದ್ದಲ್ಲ. ಬಹುಶಃ ನನಗೆ ಅವಕಾಶಗಳು ಸಿಕ್ಕಿದ್ರೆ ಮಂತ್ರಿ ಆಗುವ ಅವಕಾಶ ಇತ್ತು, 2 ಸಾರಿ MLC ಆಗಿದೆ. ವಿರೋಧ ಪಕ್ಷದ ನಾಯಕ ಅವಕಾಶ ಇತ್ತು, 2 ಸಾರಿ MLC ಆಗಿದೆ, MLA ಅಲ್ಲ MLC. ಸಭಾಪತಿ ಆಗುವ ಅವಕಾಶ ಇತ್ತು, 2 ಸಾರಿ MLC ಆಗಿ ಸೀನಿಯಾರಿಟಿ ಇತ್ತು, ಅದು ಯಾವುದೂ ಆಗಲೇ ಇಲ್ಲ. ಹಾಗಂತ ನಾನು ವಿಚಲಿತನಾಗಲಿಲ್ಲ, ಬೇರೆ ಪಕ್ಷದ ಕಡೆ ಮುಖ ಮಾಡಲಿಲ್ಲ. ಪಕ್ಷ ನನಗೆ ಅವಕಾಶಗಳನ್ನ ಕೊಟ್ಟಿದೆ, MLC ಮಾಡಿದೆ, ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಬೇರೆ ಪಕ್ಷಕ್ಕೆ ಹೋಗಿ ಕ್ಯೂನಲ್ಲಿ ಲಾಸ್ಟಲ್ಲಿ ನಿಂತ್ಕೊಳ್ಳೋದು ಗೊತ್ತು, ಇದ್ದ ಕಡೆನೇ ನಿಂತ್ಕೊಂಡು ನಮ್ಮ ಅಧಿಕಾರನ ಪ್ರತಿಪಾದಿಸೋಣ ಅಂತೇಳಿ ಉಳ್ಕೊಂಡಿದ್ದೀನಿ. ನಿಮಗೆ ಹಿತಶತ್ರುಗಳು, ಆ್ಯಕ್ಚುಲಿ ಸರಳ ಸಜ್ಜನಿಕೆ ವ್ಯಕ್ತಿತ್ವಕ್ಕೆ ಯಾಕೆ ಹಿತಶತ್ರುಗಳ ಸಂಖ್ಯೆ ಜಾಸ್ತಿ? ಅವರೇ ಸುಲಭವಾಗಿ ಸಿಗೋರು ನಿಮ್ಮ ಕೈಗೆ, ಏಕೆಂದರೆ ಅವ್ರು ನಿಮ್ಮನ್ನು ನಂಬ್ಕೋತಾರೆ. ಮಾವಿನ ಮರಕ್ಕೆ ಕಲ್ಲು ಹೊಡೆಯೋಕೆ ಹೋಗ್ತಾರೆ ಜನ, ಅವ್ರನ್ನ ನಂಬ್ಕೋತಾರೆ. ನೀವು ಹೇಳಿದ್ದನ್ನು ನೀವು ಬೇರೆ ಅವಕಾಶ ಕೊಡ್ತೀವಪ್ಪ ಅಂದರೆ ಆಯಿತು ಸರ್ ಅಂತೇಳಿ ಇಮಿಡಿಯೇಟ್ ಕಿತ್ಕೊಳ್ಳೋ ಶಕ್ತಿ ಅವ್ರಿಗೆ ಇನ್ನೂ ಬಂದಿಲ್ಲ. ಕೇಳೋ ಶಕ್ತಿ ಇರೋದ್ರಿಂದ ಅವರು ಕೊಡ್ತೀವಿ ಅನ್ನೋದನ್ನೇ ನಂಬ್ಕೊಂಡು ಉಳ್ಕೋತಾರೆ. ಬಟ್ ಕೈಗೆ ಸಿಗದಂಥ ಕೆಲಸ ಅವ್ರು ಮಾಡ್ತಾರೆ. ಯಾವುದೇ ಅಧಿಕಾರವನ್ನು ಕಿತ್ಕೊಳ್ಳೋ ಶಕ್ತಿ ಇವ್ರಿಗೆ ಇನ್ನೂ ಬಂದಿಲ್ಲ. ಒಂದು ಜಾತಿ ಶಕ್ತಿ ಇಲ್ಲ, ಇನ್ನೊಂದು ಮೇಲ್ವರ್ಗದ ಆಶೀರ್ವಾದ ಇಲ್ಲ, ಇನ್ನೂ ಕೇಳೋ ಸ್ಥಿತಿಲೇ ಇದ್ದಾರೆ. ಕೊಟ್ಟರುಂಟು, ಕೊಡದೇ ಇರಲಿಲ್ಲ. ಈ ಥರ ನನ್ನಂಥ ನೊಂದ ಅನೇಕ ರಾಜಕಾರಣಿಗಳು ದೊಡ್ಡ ಅರ್ಹತೆ ಎಷ್ಟೇ ಇದ್ದರೂ ಕೂಡ ಅವರ ಮೇಲೆ ಅಧಿಕಾರಕ್ಕೆ ಬರೋಕ್ಕೆ ಆಗ್ತಾಯಿಲ್ಲ, ಬಿಕಾಸ್ ಆಫ್ ದಿಸ್ ರೀಸನ್. ಎಸ್. ಇನ್ನು ಪಕ್ಷವನ್ನು ಹೊರತುಪಡಿಸಿ ಸಿದ್ದರಾಮಯ್ಯರನ್ನ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಸಿದ್ದರಾಮಯ್ಯರ ಬಗ್ಗೆ ಸರ್, ನಾನು ಒಂದು ಪಕ್ಷದಲ್ಲಿ ಇದ್ಕೊಂಡು ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಇಚ್ಛೆ ಪಡಲ್ಲ. ಸಮಾಜವಾದಿ, ಬಟ್ ಇತ್ತೀಚೆಗೆ ಸ್ವಲ್ಪ ಅವರ ನಡ್ಕೊಳ್ತಂಥ ರೀತಿ ಬಹುಶಃ ನನಗೂ ಕೂಡ ತೃಪ್ತಿ ಬಂದಿಲ್ಲ. ಬಟ್ ಬ್ಯಾಕ್ಗ್ರೌಂಡಿಂದ ಲೋಹಿಯ ತತ್ವ ಎಲ್ಲ ಇಟ್ಕೊಂಡು ಬಂದಂಥವರು ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದಿತ್ತು. ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಕುಂಠಿತವಾದ ಹಿನ್ನಡೆ ಆಗ್ತಾಯಿದೆ. ಇನ್ನು ರಾಜ್ಯದ ಗೃಹ ಸಚಿವರು ಡಾಕ್ಟರ್ G. ಪರಮೇಶ್ವರ್ ಅವರ ಅರ್ಹತೆಗೆ ತಕ್ಕನಾದ ಖಾತೆ ಸಿಕ್ಕಿದೆಯಾ, ಹೆಂಗೆ ಸರ್ ನಿಮ್ಮ ಪ್ರಕಾರ? ಖಂಡಿತ ಅವರೊಬ್ಬ ವಿದ್ಯಾವಂತ, ವಿಚಾರವಂತ. ಅವರ ತಂದೆಯವರ ರಾಜಕೀಯ ಜೀವನ ಕೂಡ ಅವ್ರಿಗೆ ಪ್ರೇರಣೆಯನ್ನು ತಂದಿದೆ. ಒಳ್ಳೆಯ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಕೊಟ್ಟು ಲಕ್ಷಾಂತರ ಜನರಿಗೆ ಶಿಕ್ಷಣ ಜ್ಞಾನವನ್ನು ಕೂಡ ಅವ್ರು ಕೊಡ್ತಿದ್ದಾರೆ. ಎಲ್ಲ ಅರ್ಹತೆ ಇದೆ. ನಾನು ತಮಗೆ ಹೇಳಿದಾಗೆ ಜಾತಿ ಮತ್ತು ಅವರ ಬೆನ್ನೆಲುಬು ಹೇಳ್ತಾರೆ, ಬೆನ್ನೆಲುಬು ಆಗಿರುವಂಥ ನಾಯಕರಿಲ್ಲ. ಆದ್ದರಿಂದ ಬಹುಶಃ ಅವ್ರು ಏನು ನಿರೀಕ್ಷಿತ ಅಧಿಕಾರಕ್ಕೆ ಹೋಗಬೇಕಾಗಿತ್ತು, ಅದು ಇನ್ನೂ ಅವ್ರಿಗೆ ಕೈ ಸೇರಿಲ್ಲ.
ಸರ್, ಇನ್ನು ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇರುವಂಥ ನಿಮ್ಮ ಸಮುದಾಯದ ಏಳಿಗೆಗಾಗಿ ನಿಮ್ಮ ತಲೆಯಲ್ಲಿ ಇರ್ತಕ್ಕಂಥ ಯೋಜನೆಗಳು ಸರ್. ಈ ಕಳಪೆ ಕಾರ್ಯಕ್ರಮಗಳನ್ನ ಕೊಡೋದನ್ನ ಕೈಬಿಡಿ, ಕಾಯಂ ಪುನಶ್ಚೇತನ ಕಾರ್ಯಕ್ರಮನ ಕೊಡಿ, ಅವ್ರಿಗೆ ಉದ್ಯಮಿಗಳು ಮಾಡಿ, ಅವ್ರಿಗೆ ಬಿಸ್ನೆಸ್ಮನ್ ಮಾಡಿ, ಅವ್ರಿಗೆ ಒಳ್ಳೆ ಎಜುಕೇಷನ್ನ ಕೊಟ್ಟು ಉನ್ನತ ಸ್ಥಾನ ಸಿಗುವಂಥ ಕೆಲಸ ಮಾಡಿ. ಆಗ ಅವ್ರಿಗೆ ಸೋಷಿಯಲಿ ಎಂಪವರ್ಮೆಂಟ್ ಆಗ್ತಾರೆ, ಎಕನಾಮಿಕಲಿ ಎಂಪವರ್ಡ್ ಆಗ್ತಾರೆ, ಮತ್ತು ಸಮಾಜದ ಎಲ್ಲ ಗೌರವಗಳಿಗೂ ಕೂಡ ಅವ್ರು ಅರ್ಹರಾಗ್ತಾರೆ. ಅದೊಂದು ಸಾಧ್ಯ ಅಂದರೆ ಅವ್ರಿಗೆ ಕಾಯಂ ಪುನಶ್ಚೇತನ ಆಗುವಂಥ ಕಾರ್ಯಕ್ರಮವನ್ನು ಕೊಡೋ ಮುಖಾಂತರ ಮಾತ್ರ ಸಾಧ್ಯ. ಅವರು ಆರ್ಥಿಕವಾಗಿ ಸಬಲೀಕರಿಸಿ ಸಾಮಾಜಿಕ ಸಮಸ್ಯೆ ಮಾಯವಾಗ್ತದೆ. ಆ ಕೆಲಸ ಇನ್ನೂ ಆಗ್ತಾಯಿಲ್ಲ, ಮತ್ತು ಅವರಿಗೆ ಮೀಸಲಿಟ್ಟ ಹಣ ಕೂಡ ಸರಿಯಾಗಿ ವ್ಯಯ ಆಗ್ತಾಯಿಲ್ಲ. ನನ್ನ ಒಂದು ನ್ಯಾಷನಲ್ ಕಮಿಷನ್ ಫಾರ್ SCs ಅವರೊಂದು ರಿಪೋರ್ಟ್ ಕೊಟ್ಟಿದ್ದರು, ನಾನು ಒಂದು 5 ವರ್ಷದ ಹಿಂದೆ ಓದಿದಂಥದ್ದು. ಇದುವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖರ್ಚು ಮಾಡಿರೋ ಹಣನ ನೇರವಾಗಿ ಅವ್ರ ಕೈ ಕೊಟ್ಟಿದ್ರೆ ಒಬ್ಬೊಬ್ಬನಿಗೆ ಒಂದು 2.5 ಕೋಟಿ ಹಣ ಸಿಗ್ತಿತ್ತು ಅಂತ. 25 ಲಕ್ಷದ ಫಲಾನುಭವಿಗಳು ಇಲ್ಲ ಸಿಕ್ಕಿರೋವಂಥವ್ರು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಹಣ ನಿರೀಕ್ಷಿತ ಮಟ್ಟದಲ್ಲಿ ಆ ವರ್ಗದ ಅಭಿವೃದ್ಧಿ ಖರ್ಚಾಗ್ತಾಯಿಲ್ಲ. ಕಾರ್ಯಕ್ರಮಗಳು ಇವೆ, ಆಜ್ಞೆಗಳಿವೆ, ಅವು ಜಾರಿಯಾಗುವಂಥದ್ದಿಲ್ಲ. ಅದಕ್ಕೆಲ್ಲ ಈ ವಿರೋಧಿ ಮನಸ್ಸುಗಳಿದಾರಲ್ಲ, ಅದು ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಇತ್ತೀಚೆಗಿನ ಅದೇ ಪಕ್ಷದ ಶಾಸಕರು ಮತ್ತು ಸಚಿವರುಗಳ ವರ್ತನೆ, ಈಗಾಗಲೇ ಬಿ ನಾಗೇಂದ್ರರ ವಾಲ್ಮೀಕಿ ಹಗರಣದ ಬಗ್ಗೆ ನಾವು ನೋಡಿದ್ದೀವಿ. ಅದಾದ ನಂತರ ಸತೀಶ್ ಸೈಲ್, ಹೀಗೆ ಸಾಕಷ್ಟು ಶಾಸಕರ ವಿರುದ್ಧ ಅನೇಕ ಆರೋಪಗಳು. ಸೊ ಈ ಆರೋಪಗಳು ಕೆಲವೊಮ್ಮೆ 2028ಕ್ಕೆ ಕಾಂಗ್ರೆಸ್ ಮಕಾಡೆ ಮಲಗೋದಕ್ಕೆ ಕಾರಣ ಆಗಬಹುದಾ, ಅಥವಾ BJP ಮತ್ತಷ್ಟು ವರ್ಚಸ್ಸನ್ನು ಬಿಲ್ಡ್ ಮಾಡಿಕೊಂಡು ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಸರ್, ಇದೆಲ್ಲವೂ ಇರ್ತಕ್ಕಂಥದ್ದು ಜನಗಳ ಮನಸ್ಸಿನ ಮೇಲೆ. ಜನಗಳು ತೂಕ ಮಾಡ್ತಾರೆ. ಅಲ್ಟಿಮೇಟ್ಲಿ ಪ್ರಜೆಗಳೇ ಪ್ರಭುಗಳು. ಅವರು ಇದೆಲ್ಲವನ್ನೂ ಕೂಡ ತುಲನೆ ಮಾಡಿ ಬಹುಶಃ ಯಾವ ಪಕ್ಷ ಸೂಕ್ತ ಅನ್ನುವಂಥದ್ದು ನಿರ್ಧರಿಸಿ 2028ರಲ್ಲಿ ಸರಿಯಾದ ತೀರ್ಮಾನವನ್ನು ತಮ್ಮ ಮತದಾನದ ಮುಖಾಂತರ ತಗೊಳ್ತಾರೆ ಅನ್ನುವಂಥ ಭಾವನೆ ನಾನು. ಆ ಪಕ್ಷ ಈ ಪಕ್ಷ ನಾನು ಹೇಳೋಕ್ಕೆ ಹೋಗಲ್ಲ. ವಿರೋಧ ಪಕ್ಷ ಜವಾಬ್ದಾರಿಯುತ ಕೆಲಸ ಮಾಡಿದ್ರೆ ವಿರೋಧ ಪಕ್ಷನೂ ಕೂಡ ಜನ ಪ್ರೋತ್ಸಾಹಿಸ್ತಾರೆ. ಈಗಿರ್ತಕ್ಕಂಥ ಆಡಳಿತಾರೂಢ ಪಕ್ಷ ಸರಿಯಾದ ರೀತಿ ಕಾರ್ಯಕ್ರಮ ಕೊಟ್ಟು ಅಭಿವೃದ್ಧಿಯತ್ತ ಕೆಲಸ ಮಾಡಿದ್ರೆ ಅವ್ರನ್ನೂ ಆಯ್ಕೆ ಮಾಡ್ಕೋಬೋದು. ಅದು ಜನಗಳ ಅಂತಿಮ ತೀರ್ಮಾನ, ಮತದಾರನ ತೀರ್ಮಾನ. ಎಸ್, ಇನ್ನು ನಿಮ್ಮ ಈ ಬರವಣಿಗೆ ಬಗ್ಗೆ ನಿಮಗಿರ್ತಕ್ಕಂಥ ಆಸಕ್ತಿ, ಅದರಲ್ಲೂ ಕೂಡ ನಿಮ್ಮ ಒಂದು ಪದ್ಯ 9ನೇ ತರಗತಿ ಶಾಲಾ ಮಕ್ಕಳ ಪುಸ್ತಕದಲ್ಲೂ ಕೂಡ ಅದು ಪ್ರಿಂಟ್ ಆಗುತ್ತೆ. ಸೊ ಆ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ ಸರ್, ಆ ಪದ್ಯ ನೀವು ಓದಿದ್ರೆ ಅರ್ಥವಾಗ್ತದೆ. ಸಮಾಜ ಯಾಕೆ ಕಟ್ಟಬೇಕು, ಈ ಯುವ ಪೀಳಿಗೆ ಯಾವ ರೀತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಬರೆದೇನೆ. ಬಹುಶಃ ಆ ಅಂಶಗಳ ಆಧಾರದ ಮೇಲೆ ಸೆಲೆಕ್ಷನ್ ಕಮಿಟಿ ಸುಮಾರು 1 ಲಕ್ಷ 2 ಲಕ್ಷ ಬುಕ್ಸ್ ರೆಫರ್ ಮಾಡಿರ್ತಾರೆ. ನನಗೆ ಆಶ್ಚರ್ಯ ಆಯಿತು, ಇದು ಹೆಂಗೆ ಸೆಲೆಕ್ಟ್ ಆಯಿತು. ನಾನೇನು ಹೆಸರಾಂತಕ ಸಾಹಿತಿಯೂ ಅಲ್ಲ, ಲೇಖಕನೂ ಅಲ್ಲ. ಗುಣಾತ್ಮಕವಾದ ಪದಗಳಿವೆ. ಅವು ಹೆಂಗೆ ಎಳೆ ವಯಸ್ಸಿನ ಮಕ್ಕಳಿಗೆ ಪರಿಣಾಮ ಮಾಡುವಂಥವೆ. ದೇಶ ಕಟ್ಟುವ, ಸಮಾಜ ಕಟ್ಟುವ ಎಲ್ಲ ಅಂಶಗಳು ಆ ಪದ್ಯಗಳಲ್ಲಿ ಇವೆ. ಆದ್ದರಿಂದ ಸೆಲೆಕ್ಷನ್ ಮಾಡಿದ್ದಾರೆ. ಅದು ಉತ್ತಮವಾದ ಕವನ ಅಂತ ಪರಿಗಣಿಸಿದ್ದಾರೆ. ನನಗೆ ಆನಂದ ತಂದಂಥ ವಿಷಯ. ಸರ್, ಇನ್ನು ಸಾಕಷ್ಟು ಲೇಖಕರು ಸಾಹಿತಿಗಳೆಲ್ಲ ಇದ್ದರು. ಈ ಹಿಂದೆ ಪನ್ಸಾರೆ, ಕಲಬುರ್ಗಿ, MM ಕಲಬುರ್ಗಿ, ಹೀಗೆ ಸಾಕಷ್ಟು ಜನ ಇದ್ದರು. ಹೀಗೆ ಒಬ್ಬ ವ್ಯಕ್ತಿಯನ್ನು ಸೆಳೆದಿರುವ ಒಬ್ಬ ಲೇಖಕ ಅಥವಾ ಸಾಹಿತಿ ಇರ್ತಾರೆ. ನಿಮ್ಮನ್ನು ಅತಿಯಾಗಿ ಸೆಳೆಯುವಂಥ ಲೇಖಕ ಅಥವಾ ಸಾಹಿತಿ ಯಾರು ಸರ್? ಸರ್, ನನಗೆ ಸುಮತಿದ ನಾಡಿಗವರು ನನ್ನ ಗುರುಗಳು. ನಿಮ್ಮ ಗುರು? ನನಗೆ ಬರೆಯೋದಷ್ಟೇ ಗೊತ್ತಿತ್ತು. ಅದು ಯಾವ ರೀತಿ ಪ್ರಕಟ ಮಾಡಬೇಕು, ಯಾವ ರೀತಿ ಜನಕ್ಕೆ ತಲುಪಿಸ್ಬೇಕು ಅನ್ನುವಂಥದ್ದು ಇರಲಿಲ್ಲ. ಆಮೇಲೆ ಸ್ವಲ್ಪ ನನಗೆ ಹೆಚ್ಚಿನ ಸಮಯ ಅದರಲ್ಲಿ ತೊಡಗಿಸ್ಕೊಳ್ತಿರ್ಲಿಲ್ಲ. ನಾಡಿಗಳು ನನ್ನ ಗುರುಗಳು. ಅವ್ರು ಹೇಳಿದ್ರು, ನೀನು ದಿನ 1 ಪೇಜ್ ಬರೀಬೇಕು, ನನಗೆ ತೋರಿಸ್ಬೇಕು. ಎಂಥ ಅದ್ಭುತವಾದ ಮೆಮೊರಿ ಪವರ್ ಇದೆ, ದೂರದೃಷ್ಟಿ ಇದೆ. ನೀನು ಅದು ಲೇಖನಕ್ಕೆ ಇಳಿಸಪ್ಪ, ನಾನು ರಿಪೇರಿ ಮಾಡಿ ಪುಸ್ತಕ ರೂಪದಲ್ಲಿ ತರ್ತಿದ್ದೆ ಅಂತ. ಇಂಥವರ ಒಂದು ಪ್ರೋತ್ಸಾಹ ಕೂಡ ನನ್ನ ಬೆಳವಣಿಗೆ ಸಾಧ್ಯ. ದೊಡ್ಡರಂಗೇಗೌಡರು ನನ್ನ ಗುರುಗಳು. ಈ ಥರದವರಿಂದ ಮಲ್ಲೇಶ್ವರಂ G. ವೆಂಕಟೇಶ್ ಅವರು, ವಿಶ್ರಾಂತ ಕುಲಪತಿಗಳು, ಅವರೆಲ್ಲರೂ ಕೂಡ ನಾನು ರಾಜಕಾರಣ ಮತ್ತು ಸಾಹಿತಿ ಎರಡೂ ಒಂದೇ ಸಮಯದಲ್ಲಿ ಮಾಡೋದ್ರಿಂದ ನನ್ನ ಸಾಹಿತಿಯಾಗಿ ನನ್ನ ಹೆಸರು ಎಲ್ಲೂ ಬಂದಿಲ್ಲ. ನಮ್ಮ ರಾಜಕಾರಣಿಯಾಗಿ ನೋಡ್ತಿದ್ದಾರೆ, ಸಾಹಿತಿಯಾಗಿ ನೋಡ್ತಿದ್ದಾರೆ. ಒಂದೇ ದೃಷ್ಟಿಯಲ್ಲಿ ನೋಡಿದರೆ ಬಹುಶಃ ನಾನೊಬ್ಬ ಉತ್ತಮ ಸಾಹಿತಿ, ಅದು ಉತ್ತಮ ಸಾಹಿತ್ಯ ಅನ್ನುವಂಥದ್ದು ಜನಗಳಿಗೆ ಗೊತ್ತಾಗ್ತಿತ್ತು. ಹೌದು, ನಿಮ್ಮ ಸಾಹಿತ್ಯದಲ್ಲಿ ಸಮಾಜದ ಮೇಲಿನ ಕಳಕಳಿ ಇರುತ್ತೆ, ಸಾಮಾಜಿಕ ಕಾಳಜಿಗಳಿರ್ತವೆ.
ಸರ್ ಒಟ್ಟು ಎಷ್ಟು ಪುಸ್ತಕಗಳನ್ನು ಬರೆದಿರ್ಬೋದು ನೀವು? ಈಗ 15 ಪುಸ್ತಕಗಳನ್ನ ಬರೆದಿದ್ದೇನೆ. ಈಗ ಇನ್ನೊಂದು ಪ್ರಕಟಣೆಯಲ್ಲಿದೆ, ಅದು ರಾಷ್ಟ್ರ ಚಿಕಿತ್ಸಕ ಅಂಬೇಡ್ಕರ್ ಅಂತ. ಈ ನಮ್ಮ ರಾಷ್ಟ್ರ ಒಂದು ರೋಗಗ್ರಸ್ತ ರಾಷ್ಟ್ರ ಆಗಿತ್ತು. ಎಲ್ಲ ಕಾಯಿಲೆಗಳಿಂದ ನರಳುತ್ತಾ ಇತ್ತು. ನೂರಾರು ಮತಗಳು, ಸಾವಿರಾರು ಜಾತಿಗಳು, ಲಕ್ಷಾಂತರ ಭಾಷೆಗಳು, ಅದರಲ್ಲಿ ಒಳಪಂಗಡಗಳು, ಶ್ರೀಮಂತರು ಸಾಮಂತರು ಆಳ್ತಾ ಇದ್ದಂತು, ರಾಜರು ಆಳ್ತಾ ಇದ್ದಂತು, ಪಾಳೆಗಾರ, ಇದೆಲ್ಲ ಈ ರೋಗಕ್ಕೆಲ್ಲ ಚಿಕಿತ್ಸೆ ನೀಡಿ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಈ ದೇಶದ ಅಭಿವೃದ್ಧಿಗೆ ದಾರಿ ತೋರಿಸಿದ್ರಲ್ಲ, ಅವರು ಈ ಸಮಾಜಕ್ಕೆ ಕೊಟ್ಟ ಚಿಕಿತ್ಸೆ ಅಂತ ನನ್ನ ಭಾವನೆ. ಆದ್ದರಿಂದ ಅಂಬೇಡ್ಕರ್ ಸಮಾಜ ಚಿಕಿತ್ಸಕ ಅಂಥೇಳಿ ನಾಮಾಂಕಿತ ಕೊಟ್ಟು ಈಗ ಸದ್ಯದಲ್ಲೇ ಅದು ಪ್ರಕಟಣೆ ಆಗ್ತದೆ. ರಾಷ್ಟ್ರ ಚಿಕಿತ್ಸಕ, ಈ ರಾಷ್ಟ್ರಕ್ಕೆ ಚಿಕಿತ್ಸೆ ಕೊಟ್ಟಂಥವ್ರು. ಇನ್ನು ಸಾಹಿತಿಗಳು ರಾಜಕೀಯವಾದಂತಹ ವೈಫಲ್ಯಗಳನ್ನು ಎತ್ತಿ ಹೇಳುವಂತಹದ್ದು, ಸಮಾಜಕ್ಕೆ ಏನಾದರೂ ಕಂಟಕವಾಗುವಂತಹ ಯಾವುದಾದ್ರೂ ಆಕ್ಟಿವಿಟೀಸ್ ರಾಜ್ಯದಲ್ಲಿ ನಡೆದಾಗ ಅದರ ವಿರುದ್ಧ ಧ್ವನಿ ಎತ್ತುವಂತಹದ್ದು, ಇದು ಸಾಂಪ್ರದಾಯಿಕವಾಗಿ ಹಿಂದಿನಿಂದಲೂ ಕೂಡ ಬಂದಿದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಸಾಹಿತಿಗಳು ಈ ಥರದ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ರಾಜಕೀಯವಾಗಿ ಅವರು ಸಾಹಿತ್ಯಗಳು ಚಳವಳಿ ಮಾಡ್ತಿದ್ದಾರೆ ಅಂದರೆ ಸರ್ಕಾರ ಭಯಪಡುವಂಥ ಸನ್ನಿವೇಶ ಆವತ್ತಿತ್ತು. ಇವತ್ತು ಸಾಹಿತಿಗಳು ಕೂಡ ದೇ ಬಿಕಮ್ ಪಾರ್ಟ್ ಆಫ್ ದಿ ಪಾಲಿಟಿಕ್ಸ್, ಕಣ್ಮರ. ಸೊ ಹಾಗಾಗಿ ಅದು ಮಹತ್ವ ಕಳ್ಕೊಂಡಿದೆ. ಚಳುವಳಿಗೂ ಕೂಡ ರೈತ ಚಳುವಳಿ, ದಲಿತ ಚಳುವಳಿ, ಯುವ ಚಳುವಳಿಗಳು ಎಷ್ಟು ಮಟ್ಟಕ್ಕೆ ಶಿಖರದ ಮಟ್ಟಕ್ಕಿದ್ದು, ಬಟ್ ಇವತ್ತು ಕೂಡ ಅವು ಕೂಡ ಡೈಲ್ಯೂಟ್ ಆಗಿವೆ. ಅದಕ್ಕೆ ಕಾರಣ ಎಲ್ಲವೂ ಕೂಡ ರಾಜಕೀಯಗೊಳಿಸ್ತಿದ್ದಾರೆ. ಆದ್ದರಿಂದ ಒಂದು ಸದೃಢವಾದಂಥ ಚಳುವಳಿ ಇವತ್ತಿಲ್ಲ. ಸಾಹಿತಿಗಳ ಚಳುವಳಿ ಕೂಡ ಇವತ್ತು ಮಾಯ ಆಗ್ತಿದೆ ಅಂತ ನಾನು. ಎಸ್. ಇನ್ನು ಕಟ್ಟ ಕಡೆಯದಾಗಿ ಸರ್, ರಾಜಕೀಯ ಅಭಿಮಾನಿಗಳು ನಿಮಗೊಂದಷ್ಟು ಜನ ಇದ್ದಾರೆ. ನಿಮ್ಮ ಸಾಹಿತ್ಯ ಅಥವಾ ನಿಮ್ಮ ಪುಸ್ತಕದ ಅಭಿಮಾನಿಗಳು ಒಂದೊಂದು ವರ್ಗನೇ ಇದೆ. ಸೊ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್ ಈ ಪಾಡ್ಕಾಸ್ಟ್ ಮುಖಾಂತರ? ಸರ್, ನಾನು ಇಷ್ಟೇ ಹೇಳಬಲ್ಲೆ, ನೀವು ಓದುವ ಪುಸ್ತಕಗಳು ನಿಮಗೆ ದಾರಿದೀಪ ಆಗಬೇಕು, ಮಾರ್ಗದರ್ಶನ ಆಗಬೇಕು, ನಿಮ್ಮ ಭವಿಷ್ಯವನ್ನು ಕಟ್ಟುವಂಥ ಸಾಹಿತ್ಯ ಬೇಕು. ನಿಮಗೆ ಅಧ್ಯಯನಶೀಲರಾಗಿ ಚೆನ್ನಾಗಿ ಓದಿ ಆ ಮುಖಾಂತರ ಉತ್ತಮ ಪ್ರಜೆ ಆಗ್ಬೋದು, ರಾಜಕೀಯಕ್ಕೂ ಬರ್ಬೋದು, ಚಳುವಳಿಗೂ ಧುಮುಕ್ಬೋದು. ಒಂದು ರೀತಿಯ ನಿಮ್ಮ ಸೇವೆ ಈ ರಾಷ್ಟ್ರಕ್ಕೆ ಸಿಗುತ್ತೆ. ಅದಕ್ಕೆ ಓದುವಂಥದ್ದು, ಸಂಘಟನೆ ಮಾಡಿಕೊಳ್ಳುವಂಥದ್ದು, ಈ ನಿಟ್ಟಿನಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಅನ್ನುವಂಥದ್ದೇ ಯುವ ಪೀಳಿಗೆಗೆ ನನ್ನ ಸಂದೇಶ. ಇನ್ನು ಮಾಜಿ MLC DS ವೀರಯ್ಯ ಅವರು ಬರೆದ ಪುಸ್ತಕಗಳ ಪೈಕಿ ಸಮಾಜಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿ ಓದುಗರ ಮನಸ್ಸು ಮತ್ತು ಮಸ್ತಿಷ್ಕವನ್ನು ಸೆಳೆಯುವಂಥ ಪುಸ್ತಕ, ಅದು ಇದೇ ತಿಂಗಳು ಬಹುಶಃ ಜೂನ್ 28ನೇ ತಾರೀಕು ಉಪರಾಷ್ಟ್ರಪತಿಗಳ ಮುಖಾಂತರವಾಗಿ ಏನಾದರೂ ನಾನು ಅವ್ರನ್ನ ಸಂಪರ್ಕಿಸುವ ಸಂದರ್ಭ ಒದಗಿ ಬಂತು. ನಾನು ಅವ್ರಿಗೆ ಹೇಳಿದೆ, ಸರ್, ಐ ಆಮ್ ಗ್ರೀಟಿಂಗ್ ಯು ವಿತ್ ಮೈ ಬುಕ್ಸ್, ನಾಟ್ ವಿತ್ ಬೊಕ್ಕೆ ಅಂದೆ. ಆ ಬುಕ್ಸನ್ನು ಕೊಟ್ಟಾಗ ಅವರು ಭಾಳ ಆಕರ್ಷಿತವಾದ ಪದಗಳನ್ನ ನೋಡಿ, ಇದನ್ನು ನಾನೇ ರಿಲೀಸ್ ಮಾಡ್ತೀನಿ, ನನ್ನ ಆಫೀಸಲ್ಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಯನ್ನು ಫ್ರೀಡಮ್ TV ಮುಖಾಂತರ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು. ಇನ್ನು ರಾಜಕೀಯ ಒತ್ತಡ, ರಾಜಕೀಯ ಜಂಜಾಟಗಳ ನಡುವೆ ತಮ್ಮ ಅತ್ಯಮೂಲ್ಯವಾದಂತಹ ಸಮಯವನ್ನು ಫ್ರೀಡಮ್ ಟಿವಿಯ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಕಳೆದಿದ್ದಕ್ಕೆ ತಮಗೆ ನಮ್ಮ ಕಡೆಯಿಂದ, ನಮ್ಮ ಚಾನೆಲ್ ಕಡೆಯಿಂದ ಅನಂತ ಧನ್ಯವಾದಗಳು. ಇದಾಗಿತ್ತು ಈ ದಿನದ ಪಾಡ್ಕಾಸ್ಟ್. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಂದು ಗೌರವಯುತ ಅತಿಥಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನ ಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.